ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಜುಲೈ 6ರಂದು KEA ಪ್ರಕಟಿಸಲಿದೆ. ಆಫ್ಟರ್ ಪಬ್ಲಿಷಿಂಗ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಕ್ಯಾಂಡಿಡೇಟ್ಸ್ ವಿಲ್ ಕಮ್ ಟು ನೋ ದಟ್ ವೇರ್ ದೇ ಆರ್ ಸ್ಟ್ಯಾಂಡಿಂಗ್. ಇದು ಇಂಡಿಕೇಶನ್ ನಿಮ್ಮ ಮೆರಿಟ್ ಮೇಲೆ, ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಅಕಾರ್ಡಿಂಗ್ ಟು ಯುವರ್ ಆಪ್ಷನ್ಸ್, ನಿಮಗೆ ಯಾವ ಕೋರ್ಸ್ನಲ್ಲಿ ಯಾವ ಕಾಲೇಜಿನಲ್ಲಿ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಸಿಗುತ್ತೆ. ಇದರ ಆಧಾರದ ಮೇಲೆ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಯು ಕ್ಯಾನ್ ಟೇಕ್ ಪಾರ್ಟ್ ಇನ್ ಫಸ್ಟ್ ರೌಂಡ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇದನ್ನು ಬೇಸಾಗಿಟ್ಟುಕೊಂಡು ಇಲ್ಲಿ ಈಗ KEA ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ. ಒಂದು, ಯು ಕ್ಯಾನ್ ಆ್ಯಡ್ ದ ಕಾಲೇಜಸ್ ಆರ್ ಕೋರ್ಸಸ್. ಸೆಕೆಂಡ್, ಯು ಕ್ಯಾನ್ ಡಿಲೀಟ್ ಇಫ್ ಯು ಡೋಂಟ್ ವಾಂಟ್. ಮತ್ತೊಂದು, ಯು ಕ್ಯಾನ್ ಮಾಡಿಫೈ ದ ಥಿಂಗ್ಸ್, ರೀಅರೇಂಜ್ ದ ಯುವರ್ ಆಪ್ಷನ್ಸ್. ಅಂದರೆ ಕಾಲೇಜ್ಗಳನ್ನು ಮೇಲೆ ಹಾಕ್ಬೋದು ಅಥವಾ ಕೆಳಗೆ ಹಾಕ್ಬೋದು. ಕೋರ್ಸ್ಗಳನ್ನು ಕೂಡ ಇನ್ ಬಿಟ್ವೀನ್ ನೀವು ಬೇರೆ ಯಾವುದಾದ್ರು ಕೋರ್ಸ್ ಬೇಕಿದ್ದರೆ ನೀವು ಸೇರಿಸ್ಬೋದಾಗಿದೆ. ಅದಕ್ಕಾಗಿ ನೀವು ಈ KEA ಅವರು ಲೇಟೆಸ್ಟಾಗಿ ಮೊನ್ನೆ ಅಷ್ಟೇ ಅವರಿಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇರುವ ಬೇರೆ ಬೇರೆ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ತುಂಬ ಎಷ್ಟು ಸೀಟ್ಗಳಿದ್ದಾವೆ, ಯಾವಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು, ನೆಕ್ಸ್ಟ್ ವೆಟರ್ನರಿ ಒಳಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ಗಳಲ್ಲಿ, ಅಥವಾ BPT, ಅದೇ ರೀತಿ ಹೆಲ್ತ್ ಕೋರ್ಸಸ್ಗಳು, ಇವೆಲ್ಲಗಳ ಬಗ್ಗೆ ಲೇಟೆಸ್ಟ್ ಸೀಟ್ ಮೆಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದಾರೆ. ನೀವು ಅವನ್ನ ನೋಡ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ವೇರ್ ಯು ಆರ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ನಿಮ್ಗೆ ಯಾವ ಸೀಟ್ ಸಿಗ್ಬೋದು ಅನ್ನೋದು ಈ ಮಾಕ್ ಅಲಾಟ್ಮೆಂಟ್ನಲ್ಲಿ ಒಂದು ಅಂದಾಜು ಸಿಗ್ತದೆ. ಹಾಗಂಥೇಳಿ ನಿಮ್ಮ ಆರ್ಡರನ್ನು ಅಕಾರ್ಡಿಂಗ್ ಟು ಯುವರ್ ವಿಶ್, ಅಕಾರ್ಡಿಂಗ್ ಟು ಯುವರ್ ಇಂಟ್ರೆಸ್ಟ್ ನೀವು ಆಪ್ಷನ್ ಎಂಟ್ರಿ ಕೊಡಿ. ವೆದರ್ ಯು ಆರ್ ಗೆಟಿಂಗ್ ಆರ್ ನಾಟ್, ನಥಿಂಗ್ ಗೋಯಿಂಗ್ ಟು ಬಿ ಹ್ಯಾಪನ್ಡ್, ನಥಿಂಗ್ ಗೋ ರಾಂಗ್ ಅಗೇನೆಸ್ಟ್ ಯುವರ್ ಆಪ್ಷನ್ ಅಕಾರ್ಡಿಂಗ್ ಟು ಯುವರ್ ಮೆರಿಟ್ and your interest. If you give order of preference or option entry, there is no harm. ಅದಕ್ಕಾಗಿ ನೀವು ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು ನಿಮ್ಗೆ ಯಾವುದು ಬೇಕು, ಫಸ್ಟು ಯಾವ ಕೋರ್ಸ್ಗಳು ಬೇಕು, ಆ ಕೋರ್ಸ್ಗಳ ನಂತರ ಯಾವ ಕಾಲೇಜುಗಳು ಬೇಕು, ಅಥವಾ ಹೀಗೆ ಇನ್ ಬಿಟ್ವೀನ್ ನೀವು ಕೋರ್ಸ್ಗಳನ್ನು ಚೇಂಜನ್ನು ಮಾಡ್ಕೋಬೋದು. ಫಸ್ಟ್ ನೀವು ಇಂಜಿನಿಯರಿಂಗ್ ಕೊಟ್ಟರೆ ಆಮೇಲೆ ಇನ್ ಬಿಟ್ವೀನ್ ವೆಟರ್ನರಿ ಕೊಡ್ಬೋದು, ಅಲ್ಲಿ ಒಂದು 2 ಕಾಲೇಜ್ ಕೊಡ್ಬೋದು, ಆಮೇಲೆ ಅದು ಬೇಡ ನರ್ಸಿಂಗ್ ಕಾಲೇಜ್ಗಳನ್ನ ಕೆಲವು ಕಡೆ ಕೊಡ್ಬೋದು. ಹೀಗೆ ಇವನ್ ಕೋರ್ಸ್ಗಳಲ್ಲಿ ಕೂಡ ನೀವು ಆರ್ಡರ್ ಮಾಡಿಕೊಂಡು ಅದೇ ರೀತಿ ಕಾಲೇಜುಗಳನ್ನು ಕೊಡ್ಬೋದು. ಅದಕ್ಕಾಗಿ ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ತುಂಬ ಜಾಗೃತಿಯಿಂದ ಕೊಡಿ ಅಂತ ಹೇಳ್ತಿದ್ದೇನೆ. ಈಗ ನಾನು ಇದನ್ನು ಮೇನ್ ಉದ್ದೇಶ ಇದನ್ನು ಮಾಡ್ತಾ ಇರೋದು ನೀಟ್ ಆಸ್ಪಿರೆಂಟ್ಸ್. ನೋಡಿ, ನೀಟ್ ರಿಸಲ್ಟ್ ಇನ್ನೂ ಬಂದಿಲ್ಲ. who have written NEET, who are expecting result may come any time now, ಅಂದರೆ ವಿದಿನ್ ವೀಕ್ ಆಫ್ ದಿಸ್ ಮಂತ್, ಅಂದರೆ 1st ಜುಲೈ ವೀಕ್ನಲ್ಲಿ ಖಂಡಿತ ಬರುತ್ತೆ. ಈ ನಿಮ್ಮದು CET ಕೌನ್ಸಿಲಿಂಗ್ ಮಾಕ್ ರಿಸಲ್ಟ್ 6th ಬಂದ ನಂತರ 15ವರೆಗೆ ನಿಮಗೆ ಚಾನ್ಸ್ ಇರುತ್ತೆ ಆಪ್ಷನ್ ಎಂಟ್ರಿ ಕೊಡೋದಕ್ಕೆ. 15ಕ್ಕೆ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಆನ್ 15th ಜುಲೈ. ಹಾಗೆ ಬಹಳ ದಿನಗಳಿಂದ ಬಿಫೋರ್ ದ್ಯಾಟ್ ನೀಟ್ ರಿಸಲ್ಟ್ ನಿಮಗೆ ಬಂದಿರುತ್ತೆ. ನಿಮ್ಮ ರ್ಯಾಂಕ್ ಅವಾಗ ಗೊತ್ತಾಗುತ್ತೆ, ವೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ಮೆಡಿಕಲ್ ಸೀಟ್ ಆರ್ ನಾಟ್ ಅಂತ ಒಂದು. ನೆಕ್ಸ್ಟ್, ವೆದರ್ ಯು ಆರ್ ಗೆಟಿಂಗ್ ಗೌರ್ಮೆಂಟ್ ಸೀಟ್ ಆರ್ ನಾಟ್. ಹೀಗೆ ಎಲ್ಲ ಒಂದು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್, ನೀಟ್ ರ್ಯಾಂಕನ್ನು ನೋಡಿದ ಮೇಲೆ ನೀವು ಡಿಸೈಡ್ ಮಾಡ್ಬೋದು ವೆದರ್ ಟು ಕಂಟಿನ್ಯೂ ಇನ್ CET ಕೌನ್ಸಿಲಿಂಗ್ ಆರ್ ಲಿವಿಂಗ್ ಅಂತ ಹೇಳಿ. ಒಳ್ಳೆಯ ರ್ಯಾಂಕ್ ಇದ್ದು ನೀಟ್ನಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ದರೆ, ಗ್ಯಾರಂಟಿ ಸೀಟ್ ಅಲ್ಲಿ ಸಿಗೋದಿದ್ದರೆ, ನಥಿಂಗ್ ರಾಂಗ್ ಲಿವಿಂಗ್ ದಿಸ್ CET ಕೌನ್ಸಿಲಿಂಗ್ ಅಂತ ಹೇಳ್ತೇನೆ. ಅದಕ್ಕಾಗಿ ನೀವು ಈಗ ನೀಟ್ ಆಸ್ಪಿರೆಂಟ್ಸು ಕೂಡ ಯು ಕ್ಯಾನ್ ಟೇಕ್ ಪಾರ್ಟ್ ಇನ್ ಫಸ್ಟ್ ರೌಂಡ್ ಆಫ್ CET ಕೌನ್ಸಿಲಿಂಗ್. ನಥಿಂಗ್ ಗೋಯಿಂಗ್ ಟು ಬಿ ಹಾರ್ಮ್ಫುಲ್ ಇನ್ ದ್ಯಾಟ್. ಯಾಕಂತಂದರೆ ನಿಮಗೆ ಒಂದು ಚಾನ್ಸ್ ಇರುತ್ತೆ. ನಿಮ್ಮ ರಿಸಲ್ಟ್ವರೆಗೆ, ನಿಮ್ಮ ನೀಟ್ ರಿಸಲ್ಟ್ ಬಂದು ಅಲ್ಲಿ ರ್ಯಾಂಕ್ ತಿಳ್ಕೊಳ್ಳೋವರೆಗೆ CET ನೀವು ಒಂದು ಆಪ್ಷನ್ನ ಇಟ್ಕೊಂಡು ಕಂಟಿನ್ಯೂ ಮಾಡೋದು ಒಳ್ಳೆಯದು ಅಂತೀನಿ. ನೀಟ್ ರಿಸಲ್ಟ್ ಬಂದ ನಂತರ ಯು ಕ್ಯಾನ್ ಡಿಸೈಡ್. ಅಂದರೆ ನಿಮಗೇನಾದರೂ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜುಗಳಿಗೆ ಮಾತ್ರ ಫೀಸ್ ಕಡಿಮೆ ಇದ್ದಲ್ಲಿ ಮಾತ್ರ ಮೆಡಿಕಲಿಗೆ ಹೋಗುವಂಥವ್ರು ಈ ಆಪ್ಷನನ್ನು ಜೀವಂತ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲ, ಯಾವ ಕಾಲೇಜ್ ಸಿಕ್ಕರೂ ಹೋಗ್ತೇನೆ, ಎಷ್ಟು ಫೀಸ್ ಆದರೂ ಹೋಗ್ತೇನೆ, ಮೆಡಿಕಲ್ಲಿಗೆ ಹೋಗ್ಬೇಕನ್ನೋರಿಗೆ ನೋ ನೀಡ್ ಆಫ್ ಟೇಕಿಂಗ್. ನಾನು ಈಗಾಗಲೇ ಹೇಳಿದ ಹಾಗೆ KEA ಅವರು
ಲೇಟೆಸ್ಟ್ ಸೀಟ್ ಮೆಟ್ರಿಕ್ಸನ್ನು ಬೇರೆ ಬೇರೆ ಕೋರ್ಸ್ಗಳಿಗೆ ರಿಲೀಸ್ ಮಾಡಿದ್ದಾರೆ. ಅವುಗಳನ್ನು ನೋಡಿಕೊಂಡು ಯು ಕ್ಯಾನ್ ಚೇಂಜ್ ಯುವರ್ ಕೋರ್ಸಸ್ ಅಥವಾ ಚೇಂಜ್ ಯುವರ್ ಆಪ್ಷನ್ಸ್ ಅಂತ ಹೇಳ್ತಾ, ಅದರ ಬಗ್ಗೆ ನಿಮ್ಮ ಗಮನ ಇರಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಮತ್ತು ಏನಾದರೂ ಹೊಸ ಕೋರ್ಸ್ಗಳಿದ್ದರೆ, ಹೊಸ ಕಾಲೇಜುಗಳಿದ್ದರೆ ಅವನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಕೊಡಿ ಅಂತ ಹೇಳ್ತಾ, ಈಗ ನಾನು ಮುಖ್ಯವಾಗಿ ಹೇಳ್ತಾ ಇರೋದು ಹೂ ಆರ್ ಮೆಡಿಕಲ್ ಆಸ್ಪೈರೆಂಟ್ಸ್ ಹೂ ಹ್ಯಾವ್ ರಿಟರ್ನ್ ನೀಟ್ 2026 ಹೂ ಆರ್ ವೇಟಿಂಗ್ ಫಾರ್ ದೇರ್ ರಿಸಲ್ಟ್. ಈಗ ಅವರಿಗೆಲ್ಲ ಮಾರ್ಕ್ಸ್ ಗೊತ್ತಾಗಿದೆ. ಮಾರ್ಕ್ಸ್ ಮೇಲೆ ನಾವು ಹೂ ಕೆನಾಟ್ ಪ್ರಿಡಿಕ್ಟ್ ದ ಕಾಲೇಜ್ ಆರ್ ಗ್ಯಾರಂಟಿ ಸೀಟ್ ಇನ್ ಮೆಡಿಕಲ್ ಕಾಲೇಜಸ್. ಎಬವ್ 550 ಮಾರ್ಕ್ಸ್ ಹೂ ಗಾಟ್ ನಾವು ಗ್ಯಾರಂಟಿ ಹೇಳ್ಬೋದು. ಇನ್ ಬಿಟ್ವೀನ್ 400 to 500ವರೆಗಿರುವವರಿಗೆ ಇದು ಪಕ್ಕಾ ಡೈಲಮಾ, ವೆದರ್ ದೇ ಆರ್ ಗೋಯಿಂಗ್ ಟು ಗೆಟ್ ಗುಡ್ ರ್ಯಾಂಕ್ ಆರ್ ವೆದರ್ ದೇ ಆರ್ ಗೋಯಿಂಗ್ ಟು ಗೆಟ್ ಮೆಡಿಕಲ್ ಸೀಟ್, ಗೌರ್ಮೆಂಟ್ ಸೀಟ್, ಪ್ರೈವೇಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್. ಇವೆಲ್ಲ ತುಂಬ ಡೌಟ್ಗಳಿರೋದ್ರಿಂದ ಅವರು ದೇ ಶುಡ್ ಟೇಕ್ ಪಾರ್ಟ್ ಇನ್ CET ಇಫ್ ದೇ ಡೋಂಟ್ ವಾಂಟ್ ಟು ರೈಟ್ ರೀನೀಟ್. ಯಾರು ಮತ್ತೊಂದು ವರ್ಷ ಕಾದ್ಬಿಟ್ಟು ರೀನೀಟ್ ಬರೀಬೇಕು ಅಥವಾ ಇನ್ನೊಂದು ಸಲ ನೀಟ್ ಬೇರೆ ಕೋರ್ಸ್ಗಳಿಗೆ ಹೋಗಬೇಕು, ಹೂ ಆರ್ ಇಂಟ್ರೆಸ್ಟೆಡ್ ಟು ಗೋ ಇಫ್ ದೇ ಆರ್ ನಾಟ್ ಗೆಟಿಂಗ್ ಮೆಡಿಕಲ್ ಸೀಟ್ ಅದರ್ ಕೋರ್ಸಸ್, ಅವರು CET ಆಪ್ಷನ್ ಎಂಟ್ರಿ ಕೊಡುವುದು ಒಳ್ಳೆಯದು. ಯಾಕಂತಂದರೆ ಈಗ ನಿಮ್ಮದು ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಜುಲೈ 6th ಬರುತ್ತೆ. ಆಮೇಲೆ 9ರವರೆಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಕೊಡೋದಕ್ಕೆ ಅವಕಾಶಗಳಿರುತ್ತೆ. ಆ 9ರೊಳಗಾಗಿ ನಿಮಗೆ ನೀಟ್ ರಿಸಲ್ಟ್ ಬರುತ್ತೆ. ಆವಾಗ ನೀವು ಡಿಸೈಡ್ ಮಾಡ್ಬೋದು ಆಫ್ಟರ್ ಸೀಯಿಂಗ್ ಯುವರ್ ನೀಟ್ ಆಲ್ ಇಂಡಿಯಾ ರ್ಯಾಂಕ್. ಆವಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆಫ್ಟರ್ ಸೀಯಿಂಗ್ ಯುವರ್ ನೀಟ್ ಪ್ರೀವಿಯಸ್ ಇಯರ್ಸ್ ಕಟ್ ಆಫ್ ಅವುಗಳನ್ನು ನೋಡಿಕೊಂಡು ನಿಮ್ಗೆ ಎಲ್ಲಿ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಸಿಗುತ್ತೋ ಇಲ್ವೋ, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಗುತ್ತೋ ಇಲ್ವೋ, ಹೈ ಫೀಸ್ ನಿಮ್ಮ ಹತ್ರ, ಇಫ್ ಯು ಆರ್ ಅನೇಬಲ್ ಟು ಪೇ ಹ್ಯೂಜ್ ಅಮೌಂಟ್ ಫಾರ್ ಡೀಮ್ಡ್ ಯೂನಿವರ್ಸಿಟಿ ಆರ್ ಪ್ರೈವೇಟ್ ಕಾಲೇಜಸ್ ಹೂ ಆರ್ ನಾಟ್ ಏಬಲ್ ಟು ಪೇ ದ್ಯಾಟ್, ದೇ ಕ್ಯಾನ್ ಚೇಂಜ್ ದೇರ್ ಥ್ರೂ ದೇ ಕ್ಯಾನ್ ಗೋ ಫಾರ್ ಅದರ್ ಕೋರ್ಸಸ್. ಅವರಿಗೊಂದು ಆಪ್ಷನನ್ನು ಉಳಿದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಫ್ ಯು ಟೇಕ್ ಪಾರ್ಟ್ ಇನ್ ಫಸ್ಟ್ ರೌಂಡ್ ಓನ್ಲಿ ಯು ಕ್ಯಾನ್ ಕಂಟಿನ್ಯೂ ಅವರು. ಆಮೇಲೆ ನಿಮಗೆ ಅಗೇನ್ ಯು ಕ್ಯಾನ್ ಆಫ್ಟರ್ ಸೆಕೆಂಡ್ ರೌಂಡ್ ಆ ಥರ್ಡ್ ರೌಂಡ್ ಯು ಕ್ಯಾನಾಟ್ ಕಮ್ ಬ್ಯಾಕ್ ಟು CET ಕೌನ್ಸಿಲಿಂಗ್. ಅದಕ್ಕಾಗಿ ಈಗ ಮಾಕ್ ಅಲಾಟ್ಮೆಂಟ್ನಲ್ಲಿ ನಿಮಗೊಂದು ಐಡಿಯಾ ಬಂದಿರುತ್ತೆ. ಅಕಸ್ಮಾತ್ ಹೂ ಆರ್ ನಾಟ್ ಟೇಕನ್ ಮಾಕ್ ಪ್ರೊಸೆಸ್, ಅವರು ಕೂಡ ಈ ಮಾಕ್ ರಿಸಲ್ಟ್ ಆದಮೇಲೆ ನೀವು ಕೂಡ ನಿಮ್ಮ ಈ ಪ್ರೊಸೆಸ್ಸಿನಲ್ಲಿ ಭಾಗವಹಿಸ್ಬೋದು. ದೇ ಕ್ಯಾನ್ ಗಿವ್ ದೇರ್ ಆಪ್ಷನ್ಸ್. ಯಾವ ಕೋರ್ಸ್ಗಳಿಗೆ ಮತ್ತು ಯಾವ ಕಾಲೇಜುಗಳು ಅದ್ರ ಬಗ್ಗೆ ವೆರಿ ಪರ್ಟಿಕ್ಯುಲರ್ ಐಡಿಯಾ ಯು ಶುಡ್ ಹ್ಯಾವ್. ಆವಾಗ ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ಆ ದೃಷ್ಟಿಯಿಂದ ನಿಮಗೆ ನೀಟಿನವರಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ಮೆಡಿಕಲ್ ಆಸ್ಪಿರೆಂಟ್ಸರಿಗೆ, ಮೆಡಿಕಲ್ ಆಕಾಂಕ್ಷಿಗಳಿಗೆ, ಅವರಿಗೆ ಮೋಸ್ಟ್ಲಿ ಜುಲೈ 1st ವೀಕ್ನಲ್ಲಿ, ಅಂದರೆ ಮೋಸ್ಟ್ಲಿ ಆನ್ 5th ಆರ್ ಬಿಫೋರ್ 7th ರಿಸಲ್ಟ್ ವಿಲ್ ಕಮ್. ಆವಾಗ ಗೊತ್ತಾಗುತ್ತೆ ಅವ್ರ ರಿಸಲ್ಟು. ಆ ಒಂದು ರಿಸಲ್ಟ್ ಆಧಾರದ ಮೇಲೆ ಇಲ್ಲಿ ನೀವು ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋದು ಯು ಕ್ಯಾನ್ ಡಿಸೈಡ್ ದಟ್. ಯಾಕಂದರೆ 9thವರೆಗೂ ಕೂಡ ನಿಮಗೆ CET ಆಪ್ಷನ್ ಎಂಟ್ರಿ ಕೊಡಲಿಕ್ಕೆ ಅವಕಾಶ ಇರುತ್ತೆ. ರಿಸಲ್ಟ್ ಬರುವುದು ಫಸ್ಟ್ ರೌಂಡ್ ಆಫ್ CET ರಿಸಲ್ಟ್ ವಿಲ್ ಕಮ್ ಆನ್ 15th ಜುಲೈ. ಅಷ್ಟರೊಳಗೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ನೀಟ್ ಬಗ್ಗೆ. ಆವಾಗ ನೀವು ಡಿಸೈಡ್ ಮಾಡ್ಬೋದು ವೆದರ್ ಟು ಕಂಟಿನ್ಯೂ ದಿಸ್ CET ಆರ್ ನಾಟ್. ಇಲ್ಲ ಅಂತಂದರೆ ಒಂದು ವರ್ಷ ಡ್ರಾಪ್ ಮಾಡಿ ನೀಟ್ ಬರಿತೀನಿ ಅನ್ನೋರಿಗೆ ನೋ ಪ್ರಾಬ್ಲಮ್, ಅಥವಾ ದೇರ್ ಗ್ಯಾರಂಟಿ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಮೆಡಿಕಲ್ ಸೀಟ್ ಅನ್ನೋರಿಗೂ ನೋ ಪ್ರಾಬ್ಲಮ್. ಇನ್ ಬಿಟ್ವೀನ್ ಇರೋರಿಗೆ ಈ ಒಂದು CET ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸೋದು ಒಳ್ಳೆಯದು ಅಂಥೇಳಿ, ಅದಕ್ಕಾಗಿ ಈ ಒಂದು ಅವಕಾಶ ಇರ್ತದೆ ಈ 6 to 9th ಜುಲೈ. ಆ 3 ದಿವಸಗಳಲ್ಲಿ ನಿಮಗೆ ಬೇಕಾದಂಥ ಕಾಲೇಜುಗಳಿಗೆ ಮಾತ್ರ ನೀವು ಬೇಕಾದಂಥ ಕೋರ್ಸ್ಗಳಿಗೆ ನೀವು ಆಪ್ಷನ್ ಕೊಟ್ಕೊಂಡು ನಿಮ್ಮ ಪ್ರೊಫೆಷ್ನಲ್ ಅಡ್ಮಿಷನ್ ಪ್ರೊಸೆಸ್ಸಿನಲ್ಲಿ ನೀವು ಆಪ್ಷನನ್ನು ಜೀವಂತ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಇಫ್ ಯು ಕ್ಯಾನ್ ಡಿಸೈಡ್ ಆಫ್ಟರ್ 15th. ಅಷ್ಟರೊಳಗೆ ನಿಮ್ಮ ನೀಟ್ ರಿಸಲ್ಟ್ ಬಂದಿರುತ್ತೆ, ಇಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ನಂತರ ನೀವು ಡಿಸೈಡ್ ಮಾಡ್ಬೋದು CET ಸೀಟ್ ಇಟ್ಕೋಬೇಕು ಅಥವಾ ಬೇಡ, ಅಥವಾ ಆ ಪ್ರೊಸೆಸ್ಸಿನಲ್ಲಿ ಕಂಟಿನ್ಯೂ ಆಗಬೇಕು ಬೇಡ ಅನ್ನೋದನ್ನು. ಅಲ್ಲಿ ಕೂಡ ನೀಟಿಂದ ನಿಮಗೆ ವೆರಿ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ಆಲ್ ಇಂಡಿಯಾ ರ್ಯಾಂಕ್ ನಿಮಗೆ ಗೊತ್ತಾಗೋದ್ರಿಂದ
ನಿಮಗೆ ಎಲ್ಲಿ ಹೇಗೆ ಏನೇನು ಚಾನ್ಸಸ್ ಉಂಟು ಅಂಥೇಳಿ. ಅದಕ್ಕಾಗಿ ಹೂ ಆರ್ ಇನ್ ಡೈಲಮಾ ವೆದರ್ ಟು ಟೇಕ್ ಪಾರ್ಟ್ ಇನ್ CET ಆರ್ ನಾಟ್ ಅನ್ನೋರಿಗೆ ನಾವೊಂದು ಸಜೆಷನ್ನು, ನೀವು ಖಂಡಿತವಾಗಿ ಹೂ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ 550 NEET, ನೋ ನೀಡ್ ಆಫ್ ಟೇಕಿಂಗ್ ಕೌನ್ಸಿಲಿಂಗ್ ಹಿಯರ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಮೆಡಿಕಲ್ ಅನ್ನೋರಿಗೆ, ಇನ್ ಬಿಟ್ವೀನವರವ್ರಿಗೆ ಈ ಪ್ರೊಸೆಸ್ಸಿನಲ್ಲಿ ಭಾಗವಹಿಸಿ CET ಕೌನ್ಸಿಲಿನಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಆಪ್ಷನ್ಸ್ ಮಾತ್ರ ಕೊಟ್ಕೊಂಡು ವೇಟ್ ಮಾಡೋದು ಒಳ್ಳೆಯದು ಅಂದ್ಕೊಂಡು ನಾನು ಹೇಳ್ತೇನೆ. ಅದಕ್ಕಾಗಿ ನೀವು ಫಸ್ಟ್ ರೌಂಡಿಗೆ ಈಗ ಮಾಕ್ ಅಲಾಟ್ಮೆಂಟಿಗೆ ನೀವು ಸೀಟು ಆಪ್ಷನ್ ಎಂಟ್ರಿ ಮಾಡಿದಿರೋ ಇಲ್ವೋ, ಆದರೆ ಇವಾಗ ನೀವು ಮಾಡ್ಬೋದು, ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ KE ಅವರು. ಅದಕ್ಕಾಗಿ ಹೊಸಬರು ಕೂಡ ಈಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಎರಡನೇದು, ನೀವು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು, ಕೋರ್ಸ್ಗಳನ್ನಾಗಲಿ ಕಾಲೇಜುಗಳನ್ನಾಗಲಿ. ಇವನ್ನೆಲ್ಲ ಕೇರ್ಫುಲ್ಲಾಗಿ ನೀವು ಕೊಟ್ಕೊಂಡ್ರೆ ನಿಮಗೆ ಟೈಮ್ ಸಿಗುತ್ತೆ, ಅಟ್ಲೀಸ್ಟ್ ಅಪ್ ಟು 15th July ಟು ಡಿಸೈಡ್ CET ಒಳಗೆ ಕಂಟಿನ್ಯೂ ಮಾಡೋದು ಅಥವಾ ನೀಟಿಗೆ ಹೋಗೋದು ಅನ್ನೋದು. ಅದಕ್ಕಾಗಿ ನೀವೆಲ್ಲರೂ ವೆರಿ ಕೇರ್ಫುಲ್ಲಾಗಿ ಈ ಆಪ್ಷನ್ ಎಂಟ್ರಿನ ಕೊಡಿ. ಹೂ ಆರ್ ಇನ್ ಬಿಟ್ವೀನ್ 400 to 550 ಮಾರ್ಕ್ಸ್ನವರಿಗೆ ನಾನು ಈ ಸಜೆಷನ್ ಹೇಳ್ತೀನಿ. ಎಬವ್ 550 NEET ಇರೋರಿಗೆ ನೋ ಪ್ರಾಬ್ಲಮ್, ಶ್ಯೂರ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಗೆಟ್ ಸಮ್ವೇರ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.